ಕಾಫಿ ಕುಡಿಯೋ ಟೈಮ್. ಕಾಫಿ ಕುಡಿತಿದ್ದೀವಿ ಇವಾಗ ಇಲ್ಲೇ ಶ್ರೀನಗರಲ್ಲಿ. ಇಲ್ಲಿ ಸ್ವಲ್ಪ ಲೈಟಾಗಿ ಚಳಿ ಇದೆ, 14 ಡಿಗ್ರಿ ಸೆಲ್ಸಿಯಸ್ ಏನೋ ಇದೆ. ಏನು ಆಪರೇ ಚಳಿ ಇಲ್ಲ. ಬನ್ನಿ ಕಾಫಿ ಕುಡಿತೀವಿ. ಕಾಫಿ ಕುಡಿದು ಮುಂದೆ ತೋರಿಸ್ತೀನಿ ವಯಸ್ಸು ಏನೇನು ಎಲ್ಲ ಇದೆ. ನಾವು ಮುಂದೆ ಸ್ಟೇ ಮಾಡಿರೋದು ಹೋಮ್ ಸ್ಟೇ ನೋಡಿ, ಇದೆಲ್ಲ ಫುಲ್ ಹೋಮ್ ಸ್ಟೇ. ಮನೆಯಲ್ಲೇ ಎಲ್ಲ ರೂಮ್ ಮಾಡಿಬಿಟ್ಟಿದ್ದಾರೆ. ಈ ಕೆಳಗಡೆಯಿಂದ ಇದೆ ಎಲ್ಲ, ಕೆಳಗಡೆಯಿಂದ ಅವ್ರ ಫ್ಯಾಮಿಲಿ ಇದೆ, ಅಲ್ಲಿಂದ ನಮಗೆ ಇಲ್ಲಿ ಮೇಲೆ ರೂಮ್ ಫ್ಲೋರ್ ಅಂದರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲ ಹೋಮ್ ಸ್ಟೇ ಮಾಡಿದ್ದಾರೆ. ಇಲ್ಲೆಲ್ಲ ರೂಮ್ಸ್ ಇದಾವೆ ನೋಡಿ. ಏನಾದರೂ ನೀವು ಫುಡ್ ಆರ್ಡ್ರ್ ಮಾಡಿದರೆ ತರ್ತೀನಿ ಕೊಡ್ತಾರೆ. ಇಲ್ಲಿಂದ ಊಟ ಮಾಡಿ ರೂಮಲ್ಲಿರೋದು ನೋಡಿ ಗೈಸ್. ಸೂರಜ್ ದಾನಪ್ ಗೌಡ್ರು ಅವನು ರಾತ್ರಿ ನಮ್ಮ ಹುಡ್ರಿಗೆ ನಿದ್ದೆ ಮಾಡಕ್ಕೆ ಕೊಟ್ಟಿಲ್ಲ ಅಂತ ಗೈಸ್. ಮುದಿಯರ್ಗತ್ತೆ ಗೊಡ್ರ ಗೊರ್ಕೆ ಹೊಡೆದ ಹಿಂದೆ ಯಾರೋ ಅದು ನೆಗಡಿ ಆಗ್ಬಿಟ್ಟೈತೆ ಅಂದ್ ಗೈಸ್. ಏನೋ ಒಂದನೇ ದಿನ ನೆಗಡಿಗೈತೆ ಅಂತ. ಏನೋ ಲಡಾಕ್ ಮುಡ್ತಾನೋ ಇಲ್ಲ ಡೌಟ್ ಐತೆ. ಹೋಸತ್ತೆಲ್ಲ ಟ್ರಿಪ್ ಒಂದ್ಸಲ ಕ್ಯಾನ್ಸಲ್ ಆಗ್ಯಾವ. ನಮ್ಮ ಕೇರಳ ಹೋದಾಗ ಎಲ್ಲ ಹಾಳು ಮಾಡಿಟ್ಟಾನ ಗೈಸ್ ಅರ್ಧಂಬರ್ಧ. ಏನು ಫುಲ್ ಮುಗಿಸೇ ಇಲ್ಲ ನಾವು ಕೇರಳ ಟ್ರಿಪ್ಪು. ಇವಾಗ ಏನೇನು ಮಾಡ್ತಾನೋ ಗೊತ್ತಿಲ್ಲ. ಹಂಗೇನಾರು ಮಾಡಿದ್ರೆ ಲಡಾಖಿಂದ ಡೈರೆಕ್ಟ್ ಫ್ಲೈಟ್ ಹತ್ತೀವಿ ಒಳಗೆ. ಗೈಸ್ ದಾಲ್ ಲೇಕ್ ಹೋಗ್ತಿದ್ದೀವಿ ಎಲ್ಲ ತಗೊಂಡು. ದಾಲ್ ಲೇಕ್ ಬಂದು ಎಲ್ಲ ಲಗೇಜ್ ಎಲ್ಲ ಇಲ್ಲೇ ರೂಮಲ್ಲೇ ಬಿಟ್ಟಿದ್ದೀವಿ. ಯಾಕಂದರೆ ಸುಮ್ಮನೆ ಹೊತ್ಕೊಂಡು ಹೋಗೋದು ಅಲ್ಲಿ ನಿಂದ್ರಸೋಕ್ಕಾಗಂಗಿಲ್ಲ ಗಾಡಿ ಎಲ್ಲ. ಅದಕ್ಕೆ ಅವ್ರಿಗೆ ಹೇಳಿದ್ದೀವಿ ವಾಪಸ್ ಬರ್ತೀವಿ ಅಂಥೇಳಿ. ಎಲ್ಲ ನೋಡ್ಕೊಂಡು ವಾಪಸ್ ಬರ್ತೀವಿ. ವಾಪಸ್ ಬಂದು ಇಲ್ಲಿಂದ ಮತ್ತೆ ಎಲ್ಲ ತೊಗೊಂಡು ಚೆಕ್ಔಟ್ ಮಾಡ್ಕೊಂಡು ಹೋಗೋದು ಗೈಸ್. ಬನ್ನಿ ನಿಮಗೆ ದಾಲ್ ಲೇಕಿಗೆ ಹೋಗಿ ಸಿಗ್ತೀನಿ. ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ ನೋಡಿ. ಬ್ರೋ ಹೆಂಗೆ ಅನ್ನಿಸ್ತಿದೆ ಬ್ರೋ ನಿಮಗೆ? ಕಾಶ್ಮೀರ ಹೆಂಗೆ ಅನ್ನಿಸ್ತಿದೆ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಸೂರಜ್ ಭಾಯ್ ಹೆಂಗೆ ಅನ್ನಿಸ್ತಿದೆ ಭಾಯ್ ನಿಮಗೆ? ಮಸ್ತ್ ಐತೆ ನೋಡಕ್ಕೆಲ್ಲ, ಮನಿಗಿರಿ ಮಸ್ತ್ ಅದು. ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ. ಕಾಶ್ಮೀರ ಹೆಂಗೆ ಅನಿಸ್ತೈತಪ್ಪ? ಏಕ್ದಮ್ ಜಬರ್ದಸ್ತ್ ಐತೆ ಭಾಯಿ. ಆಯ್ತು ಆಮೇಲೆ ಬ್ರೋ ಕಾಶ್ಮೀರ ಹೆಂಗೆ ಅನಿಸ್ತಿದೆ? ಬ್ರೋ ಕಾಶ್ಮೀರ ಹೆಂಗೆ ಅನಿಸ್ತಿದೆ ಬ್ರೋ ನಿಮಗೆ? ಕಾಶ್ಮೀರ ಮಸ್ತ್ ಇದೆ. ಕಾಶ್ಮೀರ ಆಪಲ್ಸ್ ಇವರೇ ನೋಡಿ ಬಾಯ್ಸ್, ಇವರು होम स्टे ओनर। ब्रो बोलो कुछ बोलना है तो। हाँ, ये हमारा सब्सक्राइबर्स बाइकर आए हैं, ये बहुत बढ़िया है। और एक चीज़ है, इनको अभी शिकारा राइड कराना है, तो हम इनको डल लेक यहाँ से 5 मिनट में है, तो ये शिकारा राइड करके आएंगे। फिर इनका स्टे हो जाएगा करगिल में आज, अगले दिन ये लह जाएंगे। और जिसको भी आना होगा, ये है कश्मीर विंटेज होम स्टे, तो बाइकर के लिए ज़्यादा बेस्ट रहता है, क्योंकि ऑन रोड यहाँ से लद्दाख जाते हैं और नो ट्रैफिक जैम। ನೋಡಿ ಗೈಸ್, ಇದೇ ಹೋಮ್ ಸ್ಟೇ ನಾವು ನಿನ್ನೆ ಸ್ಟೇ ಮಾಡಿದಿರೋದು. ಇದೇನೋ ಲಡಾಖ್ಗೆ ಹೋಗೋಕ್ಕೆ ಹೈವೇಕ್ಕೆ ನಿಯರ್ ಬೈ ಇದೆ ಅಂತೆ. ಅವರೇ ಹೇಳಿದ್ರು ಎಲ್ಲ ನಿನ್ನೆ, ಇಲ್ಲಿಂದ ಈಸಿಯಾಗಿ ಹೋಗ್ಬೋದು ನೀವು ಅಂತೇಳಿ. ಅದ್ರ ಸ್ವಲ್ಪ ಇಲ್ಲಿ ಒಳಗೆ ಬರೋಕ್ಕೆ ಕಷ್ಟ ಆಗುತ್ತೆ, ಟ್ರಾಫಿಕ್ ಇರುತ್ತಲ್ಲ ಭಾಳ. ಸೊ ಅದೊಂದು ತ್ರಾಸಪಟ್ಟು ಬರಬೇಕಷ್ಟೇ. ಬೇಕಿದ್ದೆಲ್ಲ ಸ್ಟೇಗಿ ಎಲ್ಲ ಚೆನ್ನಾಗಿದೆ ಗೈಸ್. ನೋಡಿ ಅವ್ರ ಓನರ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ, ಇದು ಮ್ಯಾಪ್ದು ಲೊಕೇಶನ್ ಎಲ್ಲ ಕಳಿಸಿರ್ತೀನಿ ನಿಮಗೆ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೋಡಿ ಬನ್ನಿ ನಿಮ್ಗೆ ಏನಾದ್ರು ಈ ಕಡೆ ಬರೋದಿತ್ತಂದರೆ. ನೋಡಿ ಗೈಸ್, ನಿನ್ನೆ ಮಳೆ ಬಂದಿದ್ದರಿಂದ ಗಾಡಿ ಎಲ್ಲ ಆಕಾರ ಹೆಂಗಾಗಿದಾವೆ ಅಂತೇಳಿ ನೋಡಿ. ಎಲ್ಲ ಗಾಡಿ ಫುಲ್ಲು ಹೊಲಸು ಗೈಸ್, ಫುಲ್ಲು ಹೊಲಸು ಅಂದರೆ ಹೊಲಸಾಗ್ಬಿಟ್ಟಿದ್ದಾವೆ. ಏನಿಲ್ಲಲ್ಲ, 6 ಮಂದಿ ಬೇಡ, ಎಷ್ಟು ಬೇಡ, ಬೈಕ್ ಬೇಡ, ಮೊದಲು ಸರಿಯಾಗಿ ಮಾತಾಡೋದು ಕಲಿ ಬೇಡ ಅಂತೇಳಿ ನಾವು 3 ಬೈಕ್ ತಗೊಂಡು ಹೋಗ್ತಿದ್ದೀವಿ ಇವಾಗ ಆರಾಮಾಗಿ. ಏನು ಟೆನ್ಷನ್ ಇಲ್ಲ. ಪಾರ್ಕಿಂಗ್ದು ಪ್ರಾಬ್ಲಮ್ ಇದೆಯಲ್ಲ ಇಲ್ಲಿ ಸಿಟಿಯಲ್ಲಿ, ಅದಕ್ಕೆ 3 ಬೈಕ್ ತಗೊಂಡು ಹೋಗ್ತಿದ್ದೀವಿ ಇವಾಗ. ಬನ್ನಿ, ನಾನು ಸುಚೇತಣ್ಣನ ಇಂಟರ್ಸೆಪ್ಟರ್ ತಗೊಂಡಿದ್ದೀನಿ ಇವಾಗ. ಅವ್ರೇನೋ ಹಿಂದೆ ಕುಂದಿರ್ತಾರಂತೆ, ನಾನೇ ಓಡಿಸ್ಬೇಕಂತೆ. ಬನ್ನಿ, ಇವಾಗ ದಾಲ್ ಲೇಕ್ ಪಕ್ಕದ ರೋಡಿಗೆ ಹೋಗ್ಬೇಕು, ಅಲ್ಲಿಗೆ ಟಚ್ ಆಗುತ್ತೆ. ಎಲ್ಲೋದ್ರೂ ನೀವು ಇಲ್ಲಿಂದ ಹೋಗೋದಿರಲಿ ಮಾಡೋದಿರಲಿ, ನೀವು ಎಲ್ಲಿಂದರ ಹೋಗಲಿ ದಾಲ್ ಲೇಕಿಗೆ ಟಚ್ ಆಗ್ಬೇಕು. ಯಾಕಂದರೆ ಅದು ಮಿಡಲ್ ಆಫ್ ದಿ ಸಿಟಿ ಇದೆ, ಸುತ್ತರದು 15 ಕಿಲೋಮೀಟರ್ಸ್ ಅರೌಂಡ್ ಇದೆ ಅಂತೆ. ನೀವು ಯಾವ ರೂಟಿಂದ ಹೋದರೆ ಗೇಟ್ ವೈಸ್ ಇದೆ, ಬಟ್ ಗೇಟ್ 1 to 15, 16 ಗೇಟ್ ಇದಾವಂತೆ. ಆ ಗೇಟ್ ವೈಸ್ ಪ್ರಕಾರ ಎಲ್ಲ ಇದೆ ಅಲ್ಲಿ, ಯಾಕಂದರೆ ಎಲ್ಲರಿಗೂ ಈಸಿ ಆಗಲಿ ಅಂತೇಳಿ. ಮತ್ತು ಎಂಟ್ರಿ 1ನೇ ಗೇಟಿಗೆ ಹೋಗ್ಬೇಕಂದ್ರೆ ಎಲ್ಲೆಷ್ಟು ಮಟ್ಟತ್ತೀರ, ಭಾಳ ದೂರಿಂದ ಹೋಗೋದು ಆಗೋದಿಲ್ಲಲ್ವ ಈ ಟ್ರಾಫಿಕಲ್ಲಿ. ಸೊ ಗೇಟ್ ವೈಸ್ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಇದ್ದವ್ರು ಈ ಕಡೆ ಇದೇ ಗೇಟಲ್ಲಿ ಹೋಗ್ಬೋದು ಅಂತೇಳಿ.
ನಮ್ಮ ದೋಸ್ತ್ ರೋಹಿತ್ ಅಂತಿದ್ದಾನಲ್ಲ, ಅವ್ನು ಹಿಮಾಲಯ 450 ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀವಿ ನಾವು. ಬರೀ ಮೂರು ಬೈಕಲ್ಲೇ ಬಂದಿದ್ದೀವಿ, ಯಾಕಂದರೆ ಲಗೇಜ್ ಬೇಡ ಅಂತ ಹೇಳಿದ್ರಲ್ಲ. ಸೊ ಅದರಿಂದ 3 ಬೈಕಲ್ಲೇ ಹೋಗ್ತಿದ್ದೀವಿ ಇವಾಗ. ಏನು ಟ್ರಾಫಿಕ್ ಏನಿಲ್ಲ, ಮಾರ್ನಿಂಗ್ ಟೈಮಾಗ ಹೋಗ್ಬಿಟ್ರೆ ನಿಮ್ಗೆ ಏನು ಟ್ರಾಫಿಕ್ ಸಿಗೋಲ್ಲ ಗೈಸ್. ಪೀಸ್ಫುಲ್ ಆಗಿದೆ, ಮಸ್ತಿದೆ, ತಣ್ಣ ಗಾಳಿ ಇದೆ, ಏನು ಟೆನ್ಷನ್ डिप्रेशन मैं डिप्रेशन में रहता हूँ हमेशा. अभी मैं डिप्रेशन में हूँ. ಅನ್ನೋದಿಲ್ಲ. ಅದಕ್ಕೆ ನೀವು ಎಲ್ಲಾದರೂ ಹೋಗಿ ಏನಾದರೂ ಮಾಡಿ, ಟೂರ್ ಟೈಮು ಟ್ರಿಪ್ ಟೈಮ್ ಏನಾದರೂ ಇದ್ದರೆ ಮೇನ್ ಥಿಂಗ್ ಮಾರ್ನಿಂಗೇ ಹೋಗಿ. ಯಾಕಂದರೆ ನಿಮಗೆ ಈಸಿ ಅನಿಸುತ್ತೆ, ಟ್ರಾವೆಲಿಂಗ್ ಟೈಮು ಕಮ್ಮಿ ರಿಡ್ಯೂಸ್ ಮಾಡುತ್ತೆ ಗೈಸ್. ಯಾಕಂದರೆ ಟ್ರಾಫಿಕ್ ಅನ್ನೋದೇ ಇರಲ್ಲ, ಮತ್ತು ಬಿಸಿಲು ಇರಲ್ಲ, ಏನಿರಲ್ಲ. ಸುಮ್ಮನೆ ಆಮೇಲೆ ಲೇಜಿ ಮಾಡಿದರೆ ನಿಮಗೂ ಲೇಜಿತನ ಆಗುತ್ತೆ, ಆಮೇಲೆ ಬೇಜಾರು ಬರುತ್ತೆ. ಯಾಕಂದರೆ ಬಿಸಿಲು ಜಾಸ್ತಿ ಆಗುತ್ತೆ, ಒಂದು ಟ್ರಾಫಿಕ್ ಜಾಸ್ತಿ ಆಗುತ್ತೆ ಟೈಮ್ ಆದರೆ. ಸೊ ಎಷ್ಟು ಜಲ್ದಿ ಆಗುತ್ತೆ ಜಲ್ದಿ ಪ್ಲ್ಯಾನ್ ಮಾಡಿ ಜಲ್ದಿ ಬಿಟ್ಬಿಡಿ. ಯಾರ್ದು ನಿಮಗೂ ಟೆನ್ಷನ್ ಅನ್ನೋದು ಇರೋಂಗಿಲ್ಲ, ಆರಾಮಿರ್ತೀರಾ, ಜಲ್ದಿ ಮುಟ್ತೀರಾ. ನಿಮ್ಮ ಡೆಸ್ಟಿನೇಷನ್ ಏನಿದೆ ನೋಡಿ, ನಿಮ್ಮ ಪ್ಲ್ಯಾನ್ ಇದೆ, ಅದು ಪ್ಲ್ಯಾನ್ ಅವತ್ತಿಂದ ಮುಗಿದೋಗ್ಬಿಡುತ್ತೆ. ನೀವು ಲೇಟ್ ಮಾಡಿದರೆ ನಿಮಗೆ ಲೇಟು ಆಗೋದಿಲ್ಲ ರೀಚ್. ಇವತ್ತು ನೋಡಿ ಪೀಸಾಗಿ ಆರಾಮಾಗಿ ರೆಸ್ಟ್ ಮಾಡಿದ್ವಿ ನಾವು. ನೋಡಿ ಐಟನರಿ ಪ್ರಕಾರನ ಬಂದೀವಿ ಇವತ್ತಂತೂ ಆರಾಮ್ ರೀಚ್. ಇವತ್ತು ನಮ್ಮದು ನೈಟು ಮೇ ಬಿ ಲದಾಖ್ದೇ ಇತ್ತು ಇವತ್ತು ಪ್ಲ್ಯಾನು. ಬಟ್ ಏನು ಮಾಡ್ತೀರಾ, ನಿನ್ನೆ ಇಲ್ಲಿ ಹೆವಿ ಟ್ರಾಫಿಕ್ ಇರೋದ್ರಿಂದ ರೀಚ್ ಆಗಲಿಲ್ಲ. 5 o'clockಗೆ ಶ್ರೀನಗರ್ ಎಂಟ್ರಿ, ಬಟ್ ರೂಮಿಗೆ ಹೋಗೋಷ್ಟಿಗೆ 8 o'clock ಆಗೋಯ್ತು. ಸೊ ನಿನ್ನೆ ಏನು ದಾಲ್ಲೆಗ್ ನೋಡೋಕ್ಕಾಗಲಿಲ್ಲ. ಇವತ್ತು ಮಾರ್ನಿಂಗ್ ನೋಡಿಕೊಂಡು ಇವಾಗ ಸೀದಾ ಹೋಗ್ಬೇಕಂತಿದೆ. ಬಟ್ ಆಗಲ್ಲ ನನಗೆ ಗೊತ್ತು, ಯಾಕಂದರೆ ರೋಡಲ್ಲೆಲ್ಲ ಹೈವೇಸ್ ಇರೋಂಗಿಲ್ಲ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ಕಿಲೋಮೀಟ್ರ್. ಮೇ ಬಿ ಕಾರ್ಗಿಲ್ ಅಂದ್ಕೊಂಡಿವಿ, ಕಾರ್ಗಿಲಿಗೆ ಹೋಗುತ್ತಾದರೆ ಕಾರ್ಗಿಲಿಗೆ ಹೋಗ್ತೀವಿ. ಇಲ್ಲ ಅಂದ್ರೆ ಇಬ್ಬರು ಒಂದು ಬೈಕಲ್ಲಿ. ಈ ಬೈಕಲ್ಲಿ ನಾನು, ನಮ್ಮ ಸುಚೇತ್, ಓನರ್ ಆಫ್ ದಿಸ್ ಇಂಟರ್ಸೆಪ್ಟರ್ 650, ಮತ್ತು ಅಲ್ಲಿ ಸೂರಜು ಅವನು ರೋಹಿತ್ ಹೋಗ್ತಿದ್ದಾರೆ, ಅವ್ರು ಇಂಟರ್ಸೆಪ್ಟರ್ ಆಗಲಿ. ಮತ್ತು ಇಲ್ಲಿ ಈ ಕಡೆ ಶ್ರೀನಗರ್ ಎಲ್ಲ ಫುಲ್ಲು ಹೆವಿ ಸೆಕ್ಯೂರ್ ಆಗಿದೆ ಗೈಸ್. ಕಾಲಿಗೆ ಆರ್ಮಿದವ್ರು ನಿಂತಿದ್ದಾರೆ ಎಲ್ಲ ಕಡೆ. ಎಲ್ಲಿ ಬೇಕಲ್ಲೇ ಗಾಡಿ ನಿಲ್ಸೋಕೆ ಕೊಡೋಂಗಿಲ್ಲ, ಮೂವನ್ ಆಗಿ ಅಂತೇಳಿ ಇದು ಮಾಡ್ತಾರೆ ನೋಡಿ ಈ ಕಡೆ ಎಲ್ಲ. ಮತ್ತು ಗೀಕಲಿಂಗ್ ಮಾಡ್ಬೇಕಂದ್ರೆ ಅದರದ್ದು ರೋಡೇ ಬೇರೆ ಇದೆ, ಜನ ಎಲ್ಲ ಸೈಕ್ಲಿಂಗ್ ಮಾಡ್ತಿದ್ದಾರೆ ಆ ಕಡೆ ಸೈಡೆಲ್ಲ. ನಿಜ ಗೈಸ್, ಪೀಸ್ಫುಲ್ ಆಗಿದೆ ಸಿಟಿ. ಅಬ್ಬಾ ವೆದರ್ ಬಂದ್ಬಿಟ್ಟು 18 ಇದೆ ಗೈಸ್ ಇವತ್ತು. ಮೇ ಬಿ ನೈಟ್ ರಿಡ್ಯೂಸ್ ಆಗಿದೆ. ನಿನ್ನೆ ನೈಟ್ ನೋಡಿದರೆ 14 ಇತ್ತು, 14, ಇವಾಗ 18 ಆಗಿದೆ ನೋಡಿ. ಮಾರ್ನಿಂಗ್ ಅಲ್ವಾ, ಮೇ ಬಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಮಾರ್ನಿಂಗ್ ಡೇ ಟೈಮಲ್ಲಿ. ನೈಟು ಕಮ್ಮಿ ಅನಿಸುತ್ತೆ, ಯಾಕಂದರೆ ನೈಟ್ ಕೋಲ್ಡ್ ಜಾಸ್ತಿ ಆಗುತ್ತೆ ಇಲ್ಲಿ. ನಿನ್ನೆ ನಮಗೆ ಅಷ್ಟು ಕೋಲ್ಡ್ ಅನಿಸಿಲ್ಲ, ಬಟ್ ಆಗ್ಬೋದು ಮೇ ಬಿ, ಯಾಕಂದರೆ 14 ಆಗಿದ್ದಲ್ಲ ಅದರಸಿಂದ ಕಮ್ಮಿ ಆಗುತ್ತೆ ಗೈಸ್, ಇನ್ನೂ ಕಮ್ಮಿ ಆಗುತ್ತೆ ಬರ್ತಾ. ಇವಾಗ ಸ್ನೋಫಾಲ್ ಸ್ಟಾರ್ಟ್ ಆಗುತ್ತೆ ಈ ಕಡೆನೆಲ್ಲ. ನೋಡಬೇಕು, ನಮ್ಮ ಸೈಡ್ ಝೋಜಿಲ್ಲ, ಆ ಕಡೆಲ್ಲ ಕಾರ್ದುಂಗ್ಲ ಫುಲ್ ಹೆವಿ ಸ್ನೋ ಇದೆ ಅಂತೆ. ಏನೇನಾಗುತ್ತೋ ಏನೇನಿಲ್ಲ ದೇವರಿಗೆ ಗೊತ್ತು. ದೇವರಿಗೆ ಸ್ವಲ್ಪ ಕಣ್ಣು ತೆಗೆದುಬಿಟ್ಟಿದ್ದಾರೆ. ಅಲ್ಲಿಂದ ಭಾಳ ಕಷ್ಟಪಟ್ಟು ಬಂದಿದ್ದೀವಿ ನಾವು. ಎಷ್ಟೊತ್ತಿದ್ರು ನಮ್ಮ ದುಂಬ್ಲಿಂಗ್ಲ ಮಾಡೇ ರೀಚ್ ಆಗೇ ಹೋಗಬೇಕು. ಬಟ್ ಏನೋ ಸಿಗ್ನಲ್ ಉಪಯೋಗ ಇಲ್ಲ ಇಲ್ಲಿ, ನಿಲ್ಸೋದು ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಓರಿ ಅಂತೇಳಿ ನಿಲ್ಲೋರೆಲ್ಲ ಇದು ಮಾಡ್ತಿದ್ದಾರೆ ಇಲ್ಲಿ ಲೋಕಲ್ ಹೆಡ್ಸು. ನಾವು ನಿಲ್ಲಿಸ್ಬಿಟ್ಟಿದ್ವಿ ಟ್ರಾಫಿಕ್ ಸಿಗ್ನಲ್ ಬಿತ್ತು ಅಂತೇಳಿ. ಸುಮ್ಮನೆ ಮತ್ತೆ ಫೋಟೋ ಹೊಡೆದು ಫೈನಿಗೇನು ಹಾಕಿದ್ರೆ ಹಾಕ್ಬೇಕಂತೇಳಿ. ಬಟ್ ಅವರು ಹೊಡಿ ಅಂತೇಳಿ ಹಾರ್ನ್ ಹಾಕ್ತಿದ್ದಾರೆ ಅವಾಗಿಂದ. ಬಟ್ ರೂಲ್ಸ್ ಎಲ್ಲಾದರೂ ಫಾಲೋ ಮಾಡಬೇಕು ಗೈಸ್, ಯಾಕೆ ಬೇಕಾದ್ರೆ ಸುಮ್ಮನೆ ರಿಸ್ಕ್ ತಗೊಳೋದು. ನೀವು ಮಾಡಿ, ಇನ್ ಕೇಸ್ ಲೋಕಲ್ ಹೆಡ್ಸ್ ಏನಾದರೂ ಹೋಗಿ ಅಂದರೆ ಹೋಗಿ ಅಷ್ಟೇ, ಏನು ಮಾಡೋದಿದೆ ಹೇಳಿ. ಬಟ್ ನಿಮ್ಮ ರೂಲ್ಸ್ನ ನೀವು ಫಾಲೋ ಮಾಡಿ. ತಾಲ್ಲೇಕಿದೆ, ಕಡೆಲ್ಲ ತಾಲ್ಲೇಕಿದೆ. ಅದು ರೌಂಡ್ ಸುತ್ತಮುತ್ತ ರೋಡ್ ಇದೆ, ಫುಲ್ ಸರೌಂಡಿಂಗ್ ರೋಡ್. ಫುಲ್ ಸರೌಂಡಿಂಗ್ ಅಂದರೆ ಸರೌಂಡಿಂಗ್ ರೋಡ್. ಏನಂತಲೇ ಮತ್ತು ನಡಿ, ಮತ್ತು ಇದು ಲೊಕೇಶನ್ ಇಲ್ಲೇ ತೋರ್ಸಾಕತ್ತಲ್ಲ. मोबाइल भरोसा नहीं करना है सर. ಸರ್ ಕರ್ನಾಟಕದವರಾ? ಹೌದಾ, ಯಾವ ಊರು ಸರ್? ಮೈಸೂರಾ? ಓಕೆ. ನಾವು ಮೈಸೂರಲ್ಲೇ JSS ಅಲ್ಲಿ ಓದಿರೋದು. ಹಾಂ, ಆರಾಮಲ್ಲ ಸರ್ ಎಲ್ಲ? ನೋಡಿ ಗೈಸ್, ನಮ್ಮ ಮೈಸೂರಿಂದ ಆರ್ಮಿಯವರು ಇಲ್ಲಿದ್ದಾರೆ, ಶ್ರೀನಗರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಯಾಕ ಚೌಕಲ್ಲಿ ಒಂದು ಆಮೇಲೆ ನಮ್ಮ ತರ ನಿಂತಿರ್ತಾರಲ್ಲಿ ನಡಿ.
ಸರಿ ಸರ್ ಬಾಯ್. ಚಿಕ್ಕ ಸರ್ ನೋಡಿ ಗೈಸ್, ನಮ್ಮ ಕನ್ನಡದವರು ಆರ್ಮಿಯವರು ಅವರು ಲಾಲ್ ಚೌಕ್ ಹೆಂಗಂತ ಕೇಳಿದರೆ ಹೇಳ್ಕೊಟ್ರು ಅವರು, ಹಿಂಗೋಗಿ ಅಂತೇಳಿ. ಫಸ್ಟ್ ಮಾತಾಡೋಕೆ ಎದುರಿದ್ರು ಅವ್ರು, ಕನ್ನಡ ಬಾಡಿ ನೋಡಿನು, ಬಟ್ ಆಮೇಲೆ ಮಾತಾಡಿಸಿದ್ರು. ಖುಷಿ ಆಗುತ್ತೆ ಗೈಸ್ ನಮ್ಮ ಕನ್ನಡದವ್ರನ್ನ ಆರ್ಮಿಯಲ್ಲಿರೋದು ನೋಡಿ. ಇಷ್ಟೆಲ್ಲ ದೂರ ಬಂದು ಪಾಪ ಅವರು ಫ್ಯಾಮಿಲಿ ಎಲ್ಲ ಬಿಟ್ಟು ಇಷ್ಟು ದೂರ ಬಂದು ವರ್ಕ್ ಮಾಡ್ತಾರೆ ಫ್ಯಾಮಿಲಿ ಸಲುವಾಗಿ. ಇಟ್ಸ್ ಎ ಗ್ರೇಟ್ಫುಲ್ ಥಿಂಗ್. ಬಟ್ ಅವ್ರ ಲೈಫು ಖುಷಿ ಇರುತ್ತೆ, ಆ ಒಂದು ಆರ್ಮಿಯಲ್ಲಿದ್ದೀನೋ ಬಿಡಿ ಅಂತೇಳಿ. ಎಲ್ಲರಿಗೂ ಸಿಗಲ್ಲ ಗೈಸ್ ಆ ಲೈಫು, ಕಷ್ಟ ಭಾಳ ಇದೆ ಅದಕ್ಕೆ. ಬಟ್ ಏನು ಹೇಳಿ, ಫ್ಯಾಮಿಲಿನ ಭಾಳ ಮಿಸ್ ಮಾಡ್ಕೋತಾರೆ ಅವರು. ಲಾಲ್ ಚೌಕಿಗೆ ಹೋಗಿ ಬಂದ್ಬಿಡ್ತೀವಿ, ಯಾಕಂದರೆ ಆ ಕಡೆ ಎಲ್ಲ ಹಬ್ಬ ಇದೆಯಲ್ಲ, ಟ್ರಾಫಿಕ್ ಜಾಸ್ತಿ ಅಂತೆ. ಸೊ ಅವರು ಆರ್ಮಿದವರು ಬ್ರದರ್ ಹೇಳಿದ್ದಾರೆ ನಮಗೆ, ನೀವು ಫಸ್ಟು ಇದು ಯಾವುದದು ಯಾವ್ದ್ಲಿ ಅದು ಈಗ ಹೋಗ್ತಿರೋದು ಯಾವ್ದ್ಲಿ ದಾಲ್ಲೇಕಲ್ಲ, ದಾಲ್ ಚೌಕಾ, ಅದೇನು ಚೌಕ್ ಅಂತಿದೆ ಗೈಸ್. ಅಲ್ಲಿ ಮುಗಿಸ್ಕೊಂಡು ವಾಪಸ್ ಇಲ್ಲಿ ಬರ್ತೀವಿ, ಯಾಕಂದರೆ ಇಲ್ಲೇನು ಟ್ರಾಫಿಕ್ ಇರೋಲ್ಲ, ಅಷ್ಟು ಆರಾಮ್ ಹೋಗ್ಬೋದಂತೆ. ಅಲ್ಲಿ ಭಾಳ ಟ್ರಾಫಿಕ್ ಇರ್ತಂತೆ, ಅದು ಮುಗಿಸ್ಕೊಂಡೆ ಈ ಕಡೆ ಬಂದುಬಿಡ್ತೀವಿ. ನೀವು ಹಂಗೆ ಮಾಡಿ, ಸಿಟಿಯಲ್ಲಿ ಏನಾದರೂ ಫಸ್ಟ್ ಮುಗಿಸ್ಕೊಂಬಿಡಿ. ಬೇಕಾದರೆ ಈಗ ಔಟರ್ ರಿಂಗ್ ರೋಡ್ ಏನೋ ನಡೀತೆ, ಸಿಟಿ ಭಾಳ ಟ್ರಾಫಿಕ್ ಇರುತ್ತೆ ಗೈಸ್. ಇದು ಸಿಟಿ ಮಾತ್ರ ಭಾಳ ದೊಡ್ಡದಿದೆ. ಸೊ ನೋಡಿ, ನೀವು ಬಂದ್ರೂ ಆರಾಮ್ ಪ್ಲಾನ್ ಮಾಡಿ, ಇಲ್ಲಿ ಲೋಕಲ್ಸ್ ಕೇಳಿ ಏನು ಫಸ್ಟ್ ಮಾಡಬೇಕು, ಏನು ಬೇಡ, ಯಾವ ಥರ ಹೋಗ್ಬೇಕು ಕೇಳ್ಕೊಂಡೋಗಿ. ಮ್ಯಾಪ್ನ ನಂಬಕ್ಕೆ ಹೋಗ್ಬೇಡಿ ಗೈಸ್, ಮ್ಯಾಪು ಯಪ್ಪ ನಮಗೆ ಹುಚ್ಚುಡಿಸಿಬಿಟ್ಟಿದೆ ನಿನ್ನೆ ಫುಲ್ಲು. ನರಕ ಅನ್ಭವಿಸ್ಬಿಟ್ವಿ. ಅಲ್ಲಿಂದ ಬಂದಿರೋದೊಂದು ಏನು ಬೇಜಾರಿಲ್ಲ, ಇಲ್ಲಿ ಬಂದಮೇಲೆ ಎಷ್ಟು ಬೇಜಾರಾಗ್ಬಿಡ್ತೀವಿ ನಾವು. ಪುಣ್ಯ ಬಿಸಿಲಿರಲಿಲ್ಲ, ಆರಾಮಿದ್ವಿ. ಬಿಸಿಲು ಏನಾರು ಇದ್ದಿದ್ರೆ ಅಯ್ಯಯ್ಯಪ್ಪ ಮುಗಿದೋಗ್ಯದ ನಮ್ಮ ಕತೆ. ಬನ್ನಿ ಗೈಸ್, ಇವಾಗ ಲಾಲ್ ಚೌಕಿಗೆ ಹೋಗಿ ಲಾಲ್ ಚೌಕ್ ನೋಡ್ಕೊಂಡು ರಿಟರ್ನ್ ಬರೋದ. ಹಿಂಗೆ ಇದೇ ರೋಡ್ ನೋಡಿ ಗೈಸ್ ನಾವು ಹೋಗಿರೋದು, ಮತ್ತೆ ಇದೇ ರೋಡಿಗೆ ವಾಪಸ್ ಬಂದಿದ್ದೀವಿ. ನೋಡಿ ಈ ರೆಡ್ ಸಿಗ್ನಲ್ ಬಿದ್ದರೂ ಯಾರೋ ರೂಲ್ಸೇ ಫಾಲೋ ಮಾಡೋಂಗಿಲ್ಲ ಅನಿಸುತ್ತೆ. ಇಲ್ಲಿ ನಿಲ್ಸಿದ್ರು ಆದರೂ ನೋಡಿ ಹಂಗೆ ಹೋಗ್ತಾರೆ. ಈಗ 2 किलोमीटर लाल चौक सॉरी. अच्छा है वे सिटी का, वो सिटी मिडल का देखने का. हाँ ಇಲ್ಲಿ ಕೂಡ ಭಾಳ 120 ಸೆಕೆಂಡ್ಸ್ ಇದೆ ಸಿಗ್ನಲ್ದು. ಎಲ್ಲ ಕಡೆ ಫಾಲೋ ಮಾಡಲ್ಲ, ಎಲ್ಲೇ ಒಂದು ಕಡೆ ಫಾಲೋ ಮಾಡ್ತಾರೆ ರೂಲ್ಸು. ಸಿಟಿ ನೋಡಿ ಎಷ್ಟು ಚೆನ್ನಾಗಿದೆ, ರೋಡೆಲ್ಲ. ಇಲ್ಲಿನೂ ಅಲ್ಲಿ ಆ ಕಡೆ ಸೈಡು ಸ್ವಲ್ಪ ಸಿಟಿ ಒಳಗಡೆ ಆಗುತ್ತಲ್ಲ, ಆ ಕಡೆ ಸ್ವಲ್ಪ ಇಲ್ಲ ಆ ಕಡೆ ಸೈಡ್ ಎಲ್ಲ ರೋಡ್ ಕಂಜೆಸ್ಟ್ ಇದ್ದಾವೆ. ಈ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿದೆ, ವೈಡ್ ಇದೆ ರೋಡೆಲ್ಲ. ಈ ಕಡೆ ಹೊರಗಡೆ ಆಗುತ್ತಲ್ಲ, ಇದೆಲ್ಲ ಮಾರ್ಕೆಟ್ ಏರಿಯಾ. ಫೈನಲಿ ಲಾಲ್ ಚೌಕಿಗೆ ಬಂದೀವಿ ನೋಡಿ ಗೈಸ್. ಇದೆ ಮುಂದೆ ಕಾಣ್ತಿರೋದೆಲ್ಲ ಫುಲ್ ಲಾಲ್ ಚೌಕ್. ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಲಾಲ್ ಆಗಿದ್ದಾವೆ, ಅದಕ್ಕೇನೋ ಲಾಲ್ ಚೌಕ್ ಅಂತ ಇಟ್ಟಿದ್ದಾರೆ ಇಲ್ಲಿ ಸ್ಪೆಷಲ್ ನೇಮು. ಇದೊಂದು ಟೂರಿಸ್ಟ್ ಪ್ಲೇಸು ನೋಡಿ. ದ ಮ್ಯಾನ್ ಹೂ ಸೆಡ್ ನೋ ಐ ಆಮ್ ಹುಸೈನ್. ಫೆಸ್ಟಿವಲ್ ಸಲುವಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ಅರೇಂಜ್ಮೆಂಟ್ ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ ಅನ್ಸುತ್ತೆ ಇಲ್ಲಿ. ಇದೇ ನೋಡಿ ಲಾಲ್ ಚೌಕ್ ಗಡಿಯಾರ, ಇದಕ್ಕೆ ಲಾಲ್ ಚೌಕ್ ಅನ್ನೋದು. ಇದು ಸಿಟಿ ಸರೌಂಡ್ ಸಿಟಿ ನೋಡೋಕ್ಕೆಲ್ಲ ಚೆನ್ನಾಗಿದೆ ನೋಡಿ. ಜನ ಯಾಪರೆ ಫೋಟೋ ಹುಚ್ಚು ಜಗ್ಗಿ ಗೈಸ್, ಎಲ್ಲೋದ್ರೂ ಫೋಟೋ. ಇಲ್ಲೆಲ್ಲ ತಿನ್ನೋಕೆ ಎಲ್ಲ ಇದೆ ನೋಡೋದ, ಏನು ತಿನ್ನೋಕ್ಕಾಗುತ್ತೆ ಏನಿಲ್ಲ ಅಂಥೇಳಿ. ಬನ್ನಿ ಗೈಸ್, ನಾವು ಎಲ್ಲಾದರೂ ಪಾರ್ಕ್ ಮಾಡಿ ಫೋಟೋಸ್ ಎಲ್ಲ ಹೊಡ್ಕೊಳಮಂತೆ ನೋಡಿ ಗೈಸ್. ಲಾಲ್ ಚೌಕು ನಾವಿಲ್ಲೇ ನಮ್ಮ ಬೈಕ್ನ ಪಾರ್ಕ್ ಮಾಡಿದ್ದೀವಿ. ಸ್ವಲ್ಪ ಗಾಡಿ ಟಚ್ ಆಗಿದೆ, ಹಾಕ್ಬೇಕು ಸುಮ್ಮನೆ, ರಿಸ್ಕ್ ಬೇಡ ಸಿಟಿಯಲ್ಲಿ. ಇದೆ ಲಾಲ್ ಚೌಕ್ ನೋಡಿ. ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ನಿಂತಿದ್ದಾರೆ. ಅಲ್ಲೆಲ್ಲ ಸಿಟಿ ಇದೆ ನೋಡಿ, ಫುಲ್ ಸಿಟಿ ಸರೌಂಡಿಂಗ್. ಜನ ನೋಡಿ ಎಷ್ಟು ಜನ ಇದ್ದಾರೆ. ತಿನ್ನೋಕೆ ಎಲ್ಲ ಸಿಗುತ್ತೆ ಗೈಸ್ ಇಲ್ಲಿ. ಏನು ಬೇಕೆಲ್ಲನೂ ತಿನ್ಬೋದು ನೀವು. ನೋಡೋದ ಬನ್ನಿ, ಇಲ್ಲಿದೇನೋ ಸ್ಪೆಷಲ್ ಅಲ್ಲಿ ಹೋಟೆಲ್ ಇದೆ ಚಿಕ್ಕದೊಂದು ನೋಡಿ. ಇದೆಲ್ಲ ಹೆಲ್ಮೆಟ್ ಎಲ್ಲ ಕ್ಯಾರಿ ಮಾಡ್ಬೇಕು ನಾವು ಹಿಂಗೆ. ನಮ್ಮ ಬಾಯ್ಸ್ ಅಲ್ಲಿ ಮುಂದೆ ಬಿಡ್ತಾರಂತೆ ಗಾಡಿಗಳನ್ನೀಗ. ಅಲ್ಲಿ ನಮ್ಮ ಸೂರಜ್ ಅಣ್ಣ
ಸುಚೇತನಂದ್ ಗಾಡಿ ಬಂತು. ಇದೆ ನೋಡಿ ಲಾಲ್ ಚೌಕ್ ಟವರ್ ಇಲ್ಲೆಲ್ಲ ಫೋಟೋ ಹೊಡೆಸ್ಕೊತಿದ್ದಾರೆ. ಎಲ್ಲ ಟೂರಿಸ್ಟ್ ಪ್ಲೇಸ್ ಅಲ್ವಾ, ಮತ್ತು ಕ್ರೇಜ್ ಇರುತ್ತೆ ಫೋಟೋ ಅಂತ ಹುಚ್ಚು. ನಮ್ಮ ಬಾಯ್ಸ್ ಬೈಕ್ ಇಲ್ಲಿ ಫೈನಲಿ ಬಂತು. ಶಾಪ್ ನೋಡಿ, ಅದು ಗುಪ್ತಾ ಟೀ ಸ್ಟಾಲ್ ಪಂಜಾಬ್ ಚಾಟ್ ಹೌಸ್ ಅಂತೆ. ಇಲ್ಲೇ ಚೋಲೆ ಭಟ್ರೆ ತಿನ್ಕೊಂಡು ಮುಂದೆ ಹೋಗೋದ. ನೋಡಿ ಗೈಸ್, ಇಲ್ಲಿ ಕನ್ನಡದವ್ರು ಸಿಕ್ಕಿದ್ದಾರೆ ನಮಗೆ. ನಮ್ಮ ರೇವಂತ್ ಅಣ್ಣ ಮಾತಾಡ್ತಿದ್ದಾರೆ, ತೆಲಂಗಾಣದವರು. ಕಾಣಿಸಿ ಬ್ರೋ, ಹಾಯ್. ಎಲ್ಲಿಂದ? ಕನ್ನಡಲ್ಲೇದಾ? तेलंगाना हिंदी आता है क्या? कहाँ से आए? हम ड्यूटी इधर ही है. ओके आर्मी से. आप सर? हाँ ಚೆನ್ನಾಗಿ ಬ್ರೋ. ನೀವು? कर्नाटक का बेंगलुरु का आता है ಸರ್ ಬೆಂಗಳೂರು ಅಂತ ನೋಡಿ ಗೈಸ್, ಇಲ್ಲಿ ಡ್ಯೂಟಿ ಮಾಡ್ತಾರೆ. ನೋಡಿ ಗೈಸ್, ಇಲ್ಲಿ ಅದೇ ಹೇಳ್ದಲ್ಲ ಚೋಲೆ ಭಟ್ರೆ ಅಂತೇಳಿ ಈ ಥರ ಕೊಡ್ತಾರೆ. ಚೋಲೆ ಭಟ್ರೆ ಪೂರಿ, ಬಟಾಣಿ ಇದು ಮತ್ತು ಸ್ವಲ್ಪ ಸಬ್ಜಿ ಥರ ಇದು ಆನಿಯನ್ದು ಮೊಸರು. ಲಾಲ್ ಚೌಕ್ ಮುಗಿಸ್ಕೊಂಡು ದಾಲ್ಲೆ ಕಡೆ ಹೋಗ್ತಿದ್ದೀವಿ ಇವಾಗ. ಟ್ರಾಫಿಕ್ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡೋದ ಅಲ್ಲಿ ಏನು ಇರುತ್ತೋ ಇಲ್ಲೋ ಟ್ರಾಫಿಕ್ ಗೊತ್ತಿಲ್ಲ. ನಾಷ್ಟ ಎಲ್ಲ ಮಾಡಿಬಿಟ್ಟಿವಿ ಇಲ್ಲೇ, ಟೆನ್ಷನ್ ಇಲ್ಲ ಏನು. ಇವಾಗ ಮುಂದೆ ಡೈರೆಕ್ಟ್ ಹೋಗಿ ದಾಲ್ಯಕ್ಕೆ ಮುಗಿಸ್ಕೊಂಡು ರೂಮ್ ಚೆಕ್ಔಟ್ ಮಾಡಿ ಸೀದಾ ನಮ್ಮ ಪಯಣನ ಮತ್ತೆ ಮುಂದೆ ಜೋಜಿಲ ಪಾಸ್ ಕಡೆಗೆ ಸಾಗಿಸ್ಬೇಕು ಗೈಸ್. ಕೋಲ್ಡ್ ಗ್ಲೌಸಾ ಇಲ್ಲ ಗೈಸ್, ಇದು ಸರ್ ಮಾರ್ಕೆಟ್ ನೋಡಿ. ಇಲ್ಲೆಲ್ಲ ಲೇಡೀಸ್ ಐಟಮ್ಸ್ ಎಲ್ಲ ಸಿಗುತ್ತೆ. ನಿಮ್ಗೆ ಏನು ಬೇಕು ಡ್ರೆಸ್ಸು ಗಿಸ್ಸು ಶೂಸು ಚಪ್ಪಲು. ಹೌದಪ್ಪ ದಣಿ, ನೀನು ಅರ್ಕಂದ ಮಗನೇ. ನೋಡಿ ಶ್ರೀನಗರ್ ಮಾರ್ಕೆಟ್ ಫುಲ್ ಬಟ್ಟೆ ಅಂಗಡಿ ಗೈಸ್, ಬಟ್ಟೆ ಅಂಗಡಿ, ಚಪ್ಪಲ್ ಅಂಗಡಿ, ಶೂಸ್ ಅಂಗಡಿ, ಎಲ್ಲೋದ್ರು ಲೇಡೀಸ್ದಂತರು ತುಂಬಿ ತುಳುಕ್ತಿದ್ದಾವೆ ನೋಡಿ. ಜಾಸ್ತಿ ಸಿಗೋದು ಲೇಡೀಸ್ದು ಐಟಮ್ಸ್ ಈ ಕಡೆ ಎಲ್ಲ. ಎಂಥದ್ದು ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ. ಇವಾಗ ದಾಲ್ಯ ಕಡೆ ಬಂದೀವಿ. ಬನ್ನಿ, ನಾವು ಬೋಟಿಂಗ್ ಎಲ್ಲ ಹೋಗ್ಬೇಕು. ನಮ್ಮ ಬಸ್ ಎಲ್ಲ ರೆಡಿ ಆಗಿದ್ದಾರೆ ನೋಡೋದು. ಲೈಕ್ ನೋಡಿ ಗಾಯ್ಸ್, ಎಷ್ಟು ದೊಡ್ಡದಿದೆ. ಬಾ ಟೋಟಲ್ ಒಂದು 15-20 ಕಿಲೋಮೀಟರ್ಸ್ ಇದೆ ಇದು. ಬನ್ನಿ, ಇವಾಗ ನಮ್ಮದು ಬೋಟ್ ರೈಡ್ ಇದೆ. ನಮ್ಮ ಬಾಯ್ಸ್ ಎಲ್ಲ ಮಾತಾಡ್ತಿದ್ದಾರೆ ಅಲ್ಲಿ. ಬಾರ್ಗೇನಿಂಗ್ ಮಾಡಿ ಗಾಯ್ಸ್, ಇಲ್ಲಿ ಎಷ್ಟು ಬಾರ್ಗೇನಿಂಗ್ ಮಾಡ್ತೀರಾ ಅಷ್ಟು ಕಮ್ಮಿ ಸಿಗುತ್ತೆ. ಅವ್ರು ಜಾಸ್ತಿ ಹೇಳ್ತಾರೆ ಇಲ್ಲಿ. ಎಷ್ಟು ಹೇಳಕತ್ತಾರಲ್ಲ? 3000. ನೋಡಿ, ಭಾಳ ಹೇಳ್ತಾರೆ. ಸ್ಟಾರ್ಟಿಂಗ್ ಬಂದಮೇಲೆ ನೀವು 3000 ಅಂತ ಹೇಳ್ತಾರೆ. ನೀವು ಭಾಳ ಬಾರ್ಗೇನಿಂಗ್ ಮಾಡ್ಬೇಕು ಇಲ್ಲಿ. ಬಾರ್ಗೇನಿಂಗ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಗೈಸ್. ನೀವು ಬಾರ್ಗೇನಿಂಗ್ ಮಾಡಿದರೆ ನಿಮ್ಗೆ ಕಮ್ಮಿ ಸಿಗುತ್ತೆ, ಇಲ್ಲಾಂದ್ರೆ ಟೋಪಿ ಹಾಕ್ತಾರೆ. ಭಾಳ ಇರ್ತವೆ, ಏನು ಟೆನ್ಷನ್ ಅನ್ನೋದಿಲ್ಲ. ನೀವು ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕೇಳಿ, ಅವರು ಲಾಸ್ಟಿಗೆ ಹೋಗು ಅಂತಾರೆ. ಇವಾಗ ಒಂದು ಬೋಟಲ್ಲಿ 3 ಮೆಂಬರ್ಸ್ ಅಂತ ಹೇಳಿದ್ದಾರೆ ನಮಗೆ. ನಮ್ಮ ಬಾಯ್ಸ್ ಹತ್ತಿದ್ದಾರೆ ನೋಡಿ, ಅಲ್ಲಿ 3 ಹತ್ತಿದ್ದಾರೆ. ಇವಾಗ ನಮ್ಮ ಬೋಟ್ ಇದು. ಬನ್ನಿ ಒಳಗಡೆ ಹೋಗೋದ. ಫೈನಲಿ ಗೈಸ್ ನೋಡಿ, ಆರಾಮ್ ಬೋಟಾಗಿ ಕುಂತಿದ್ದೀವಿ. ಎಲ್ಲ ಸಪ್ರೇಟ್ ಬೋಟು. ಇವಾಗ ದಾಲ್ಯದ್ದು ಜರ್ನಿ ಸ್ಟಾರ್ಟ್ ನಮ್ಮದು. ಬನ್ನಿ ಎಲ್ಲ ತೋರಿಸ್ತೀನಿ ಯಾವ ಥರ ವ್ಯೂ ಕಾಣುತ್ತೆ ಲೇಕ್ದು ಅಂತೇಳಿ. ಇಲ್ಲೆಲ್ಲ ಲೈನ್ ಬೋಟಿಂಗ್ ಇರುತ್ತೆ. 1 ಅವರ್ ಜರ್ನಿ. ಒಂದು ಬೋಟಿಗೆ ನಮಗೆ 1000 ರೂಪೀಸ್ ಇದು ಮಾಡಿದ್ದಾರೆ, ಚಾರ್ಜ್ ಮಾಡಿದ್ದಾರೆ. 2 ಬೋಟ್ ತಗೊಂಡಿದ್ದೀವಿ, ಅವ್ರದ್ದೊಂದು ಬೋಟು ನಮ್ಮದೊಂದು ದೊಡ್ಡ ಬೋಟು. ಟೋಟಲ್ 1 ಅವರ್ ಪೂರ ನಾವು ಎಲ್ಲ ಸುತ್ತಾರ್ದು ಎಲ್ಲ ತೋರಿಸಿ ಕರ್ಕೊಂತರ್ತಾರೆ ನೋಡಿ. ಹಿಂಗಿರುತ್ತೆ ಬೋಟೆಲ್ಲ, ಮೇಲೆ ಕೆಳಗಡೆ ಬಿಸಿಲು ಅನ್ನೋದಿರಲ್ಲ, ಆರಾಮಿಲ್ಲಿ ಬೆಡ್ ಇರುತ್ತೆ. ಎಷ್ಟು ಚೆನ್ನಾಗಿದೆ ಎಲ್ಲ ಇದು. ಇಲ್ಲಿದ್ದಾರೆ ನೋಡಿ ನಮ್ಮ ಬಾಯ್ಸ್, ಆರಾಮ್ ಕುಂತು ಬಿಟ್ಟಾರೆ. ಈ ಥರ ಇರುತ್ತೆ ಎಲ್ಲ ಜರ್ನಿ ಹೋಗೋದು.
ರೂಪಾಯಿಗೂ ಬರ್ತಿದ್ದೆ ಬರ್ತಿದ್ದ ಮತ್ತೆ ಆಡು ಸೇರಿ ಎರಡು ಸೇರಿ ಆರಾಮ್ ಬರ್ತಿದ್ದೆ ಅವನ ನೋಡಿ ಗೈಸ್, ನೋಡಿ ಲಗೇಜ್ ಗಿಗೇಜ್ ಎಲ್ಲ ಹಾಕೊಂಡು ಹೋಗ್ತಾರೆ ನೋಡಿ ಇವರು. ಬಟ್ ಏನು ರೈಡ್ ಮಾಡ್ಬೇಕಷ್ಟೇ. ನಾಯಿ ಸರ್, ಥ್ಯಾಂಕ್ ಯು. ನೋಡಿ ಇದೆಲ್ಲ ಕಾಶ್ಮೀರಿ ಡ್ರೆಸ್, ಫೋಟೋ ಗೀಟೋ ಎಲ್ಲ ತೆಗೆಸ್ತಾರೆ. ತಿನ್ನಕ್ಕೆಲ್ಲ ಸಿಗುತ್ತೆ. ಜಸ್ಟ್ ಫೀಲ್ ಮಾಡ್ಕೊರಿ ಗೈಸ್, ಫೀಲ್ ಮಾಡ್ಕೋರಿ. ಇಲ್ಲಿ ಬಂದರೆ 1 hour ಫುಲ್ ನಿಮಗೆ ಸುತ್ತರಿಸ್ತಾರೆ ಇಲ್ಲಿ ಎಲ್ಲ. ಜಸ್ಟ್ ಫೀಲ್ ಮಾಡ್ಕೋರಿ. ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ ಎಲ್ಲದ್ರದ್ದು ಹಿಂಗಿರುತ್ತೆ ದಾಲ್ಯದ್ದು ಅಂತೇಳಿ. ಮತ್ತೆ ಬರ್ತಿರ್ತಾರೆ ಇಲ್ಲಿ. ಕಾಫಿ ಗೀಫಿ ಎಲ್ಲ ಸಿಗುತ್ತೆ, ನಿಮ್ಗೆ ಬೇಕಿದ್ರೆ ಕುಡಿಬೋದು. ಎಲ್ಲ ಬಿಸ್ನೆಸ್ ಗೈಸ್ ಇಲ್ಲಿದು. ನೋಡಿ ಬೋಟಲ್ಲೇ ಬಿಸ್ನೆಸ್. ಕಾಫಿ ಸಿಗುತ್ತೆ, ತಿನ್ನೋಕೆ ಸಿಗುತ್ತೆ, ಉಕ್ಕ ಗಿಕ್ಕ ಎಲ್ಲ ಸಿಗುತ್ತೆ ನೋಡಿ. ಸೂರ್ಯಾಜು ಅಲ್ಲಿ ಬ್ಯಾಟಿಂಗ್ ಆಡ್ಯಾನ, ಈಗ ಸಂಡಾಸ್ ಬಂದದಂತೆ, ದಾಲ್ಯಾಕನಾಗ ಕುಂದಿರ್ತಾನಂತೆ. ಎಕ್ಸ್ಪೀರಿಯನ್ಸ್ ಕೇಳಿ ಗೈಸ್ ಹೆಂಗ್ ಕುಂದಿರ್ತಾನ ಅಂತೇಳಿ. ಹೇಳೋ ಸೂರಜ್, ಹೆಂಗ್ ಕುಂದಿರ್ತಿ? बड़ी अच्छी बात कही आप. ಮತ್ ನೀನಲ್ಲೋ ಹೇಳಿದ್ದು ಇವಾಗ. ಈಗ ಬಂದಿದೆ ಗೈಸ್ ಅವನಿಗೆ ಅಲ್ಲಿ ಕೆಡಬೇಡ, ಚೋಲೆ ಬಿಟ್ರೆ ಸಿಕ್ಕತ್ತೆ ಅಂತೇಳಿ ಬ್ಯಾಟಿಂಗ್ ಆಡ್ಯಾನ. ಸ್ನೋಫಾಲ್ ಪೇ ಟೈಮ್ ಪೇ ಓಕೆ. ಟೈಮಲ್ಲಿ ಮುಂದೆ ಏನು ಕಾಣ್ತಿದೆಯಲ್ಲ ಗುಡ್ಡಗಳು, ಇವೆಲ್ಲ ಐಸ್ ಆಗ್ಬಿಡುತ್ತೆ ಅಂತ ಹೆವಿ ಸ್ನೋಫಾಲ್ ಆಗಿ. ಆಮೇಲೆ ಮತ್ತೆ ಅದೆಲ್ಲ ಐಸ್ ಕರಗಿ ಸೀದಾ ದಾಲ್ಯಾಕಿಗೆ ನೀರು ಬರುತ್ತೆ ಅಂತ ಗೈಸ್. ಮಜಾ ಇದೆ ಅಲ್ವಾ? ಫುಡ್ ಚಾಟ್ ತಗೊಳಕತ್ತೀವಿ ಇವಾಗ. ಕಾಶ್ಮೀರಿ ಆಪಲ್ ತಿನ್ಬೇಕಲ್ಲ, ಟೇಸ್ಟ್ ಮಾಡ್ಬೇಕು. ಇಲ್ಲಿ ತನಕ ಬಂದಿದ್ದೀವಿ, ಕಾಶ್ಮೀರಿ ಆಪಲ್ ತಿಂದಿಲ್ಲ ಅಂದ್ರೆ ಹೆಂಗೆ? ನಮ್ಮ ಬಾಯ್ಸ್ ಎಲ್ಲ ಫ್ರೂಟ್ಸ್ ತಿಂತಾರಂತೆ, ಸೊ ಅದರಿಂದ ಫ್ರೂಟ್ ಚಾಟ್. ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ಗೈಸ್. ನೀವು ಈ ಕಡೆ ಬಂದರೆ ಅವರು ಫುಲ್ಲು ಹೆವಿ ಪ್ರೈಸ್ ಹೇಳ್ತಾರೆ. ಅವ್ರು 500 ಹೇಳಿದ್ರೆ ನೀವು 100ಕ್ಕೆ ಕೇಳಿ ಡೈರೆಕ್ಟಾಗಿ. ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಕೇಳಿ, ಹ್ಞೂ ಅಂತಾರೆ ಅವ್ರು. ಲಾಸ್ಟಿಗೆ ತಾವೇ ಕೊಡ್ತಾರೆ. ಫ್ರೂಟ್ ಮಿಕ್ಸ್ ತಿಂತಿದ್ದೀವಿ, ದಾಲ್ ಎಗ್ದು ನೋಡಿ. ಫ್ರೂಟ್ ಮಿಕ್ಸ್ ಎಲ್ಲ ಲಿಚ್ಚಿ ಗಿಚ್ಚಿ ಮತ್ತು ಆ್ಯಪಲ್ ಫೇಮಸ್ ಇಲ್ಲಿದು. ಇಲ್ಲಿ ಬಂದರೆ ಟ್ರೈ ಮಾಡಿ. ನಾವು ತಗೊಂಡಿದ್ದೀವಿ ಇಲ್ಲಿದು, ನಮ್ಮ ಬಾಯ್ಸು ತಿಂತಿದ್ದಾರೆ ನೋಡಿ. ಗೈಸ್ ಇಲ್ಲಿ ಮತ್ತೆ ಕಾಶ್ಮೀರಿದು ಫೇಮಸ್ ಐಸ್ ಕ್ರೀಮ್ ಇದೆ, ಟ್ರೈ ಮಾಡಿ. ನೀವು ಈ ಕಡೆ ಬಂದರೆ ಟ್ರೈ ಮಾಡಿ ಗೈಸ್. ಯಾಕಂದರೆ ಲೈಫಲ್ಲಿ 1 ಟೈಮ್ ಬರೋದಾಗುತ್ತೆ, ವಾಪಸ್ ಬರೋದಾಗಲ್ಲ. ನೀವು ಟ್ರೈ ಮಾಡಿ ಬಂದಲೇ. ಈ ಫೀಲೇ ಬೇರೆ ಇರುತ್ತೆ. ಹೋಟೆಲಲ್ಲಿ ಬಂದು ತಿಂದು ಮಜಾ ಮಾಡೋದಿದೆಯಲ್ಲ, ಇದು ವಾಪಸ್ ಸಿಗೋದಿಲ್ಲ. ನಮ್ಮ ಸೈಡೆಲ್ಲ ಸಿಗೋದಿಲ್ಲ. ಇವನ್ ಇಲ್ಲಿನೂ ಕಾಶ್ಮೀರ ವಾಪಸ್ ಬರೋದಂತೂ ಆಗಲ್ಲ. ಸೊ ಬಂದಮೇಲೆ ಇಲ್ಲೆಲ್ಲ ಟ್ರೈ ಮಾಡಿ. ನೋಡಿ ಅಲ್ಲೆಲ್ಲ ಐಸ್ ಕ್ರೀಮ್ ಕೊಡ್ತಿದ್ದಾನೆ ಬ್ರೋ. ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ, ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ವಗರ. ನೋಡಿ ಗೈಸ್, ಇದು ಕಾಶ್ಮೀರಿ ಐಸ್ ಕ್ರೀಮ್ ಅಂತೆ. ಗುಲ್ ಬದನ್, इसका प्यार का गुल बदन है क्या ये? प्यार मोहब्बत गुल बदन ಅಂತೆ ಗೈಸ್. ಇದು ಕಾಶ್ಮೀರಲ್ಲಿ ಫೇಮಸ್ ಅಂತೆ. ಇದನ್ನ ಬಂದು ಟ್ರೈ ಮಾಡಿ ನೀವು ಕೂಡ. ಬಾಯ್ ನಿಜ ಗೈಸ್, ಮಸ್ತ್ ಟೇಸ್ಟ್ ಆಗಿದೆ. से प्यार बढ़ेगा ना भाई बोलते भाई देखें
ಇದು ತಿಂದ್ರೆ ಲವ್ ಜಾಸ್ತಿ ಆಗುತ್ತಂತೆ. ಏನ್ ಕಮ್ಮಿ ಆಗುತ್ತೆ? ನಫರತ್ ಕಮ್ ಹೋಗಿ. ನಫರತ್ ಕಮ್ಮಿ ಆಗುತ್ತೆ ಅಂದ್ರೆ. ಇದೆಲ್ಲ ಮಾರ್ಕೆಟ್ ಏರಿಯಾ ನೋಡಿ. ನಿಮ್ಗೇನಾದ್ರೂ ತಗೋದಿತ್ತಂದ್ರೆ ಎಲ್ಲ ತಗೋಬಹುದು. ಫೈನಲಿ ಗೈಸ್ ಇಲ್ಲಿ ಒಂದು ಶಾಪಿಗೆ ಬಂದಿದ್ದೀವಿ. ಇವಾಗ ನಮ್ಮ ಬೋಟ್ ಇವಾಗ ನೋಡಿ. ಇವಾಗ ಇಲ್ಲಿ ಸ್ವಲ್ಪ ಏನಾದರೂ ತಗೊಂಡೋಗೋಣ ಅಂತೇಳಿ ಬಂದಿದ್ದೀವಿ. ಇಲ್ಲೇ ಶಾಪಲ್ಲಿ ದಾಲ್ಯಕಲ್ಲಿ ನೋಡೋದ ಏನು ಸಿಗುತ್ತೆ ಏನಿಲ್ಲ ಅಂತೇಳಿ. रॉयल एनफील्ड का शॉटगन 650 5 बाइक है टोटल. बाले भले भले आ जा भले बन्नी बन्नी बोलो. बनी बनी ವೆಲ್ಕಮ್ ಫ್ರಮ್ ಬನ್ನಿ ಗೈಸ್ ಇಲ್ಲಿ ಒಳಗಡೆ ಹೋಗೋದ ಶಾಪಲ್ಲಿ ಏನು ಸಿಗುತ್ತೆ ಏನಿಲ್ಲ ಅಂತ. ವಾವ್ ಇವನ ನೋಡಿ ಅಂಗಡಿ ಕೆಲಸ ಮಾಡೋ ಹುಡುಗ. ಏ ಸೂರಜ್ ಅಣ್ಣ ಸ್ವಲ್ಪ ಏನೇನು ಸಿಗುತ್ತೆಲ್ಲ ತೋರಿಸಿ ಅಣ್ಣ. ತೋರಿಸ್ತಾನೆ ಬನ್ನಿ ಗೈಸ್, ಏನೇನು ತೋರಿಸ್ತಾನೆಲ್ಲ ತೋರಿಸ್ತಾನಂತೆ ನೋಡಿ. ಏನಿದೆ ಎಲ್ಲ ತೋರಿಸ್ತಾನಿದೆ ನೋಡಿ ಗೈಸ್ ಅಂಗಡಿ. ನಿಮಗೆ ಶಾಲ್ ಆಗಲಿ ಸ್ಯಾರೀಸ್ ಆಗಲಿ ಮನೆಗೆ ಡ್ರೆಸ್ ತಗೊಂಡೋಗೋದಲ್ಲಿ ಏನು ತಗೊಂಡೋಗ್ತೀರಾ ತಗೊಂಡೋಗಿ ಇಲ್ಲಿಂದ ಬಂದು. ಫೈನಲಿ ಗಾಯ್ಸ್ ನಾವಿಲ್ಲಿ ಇದೇ ಶಾಪ್ ಯಾವುದಿದು ಇಂಡಿಯನ್ ಆರ್ಟ್ ಪ್ಯಾಲೇಸ್ ಅಲ್ಲಿ ಬಂದು ಇಲ್ಲಿ ಬಂದಿದ್ವಿ. ಇಲ್ಲಿ ಬಂದು ಶಾಲ್ ತಗೊಂಡು ಗಾಯ್ಸ್ ಅವರು ಭಾಳ ಕಾಸ್ಟ್ಲಿ ಹೇಳ್ತಾರೆ ನೋಡಿ. ನಿಮಗೆ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಬಾರ್ಗೇನಿಂಗ್ ಮಾಡಿ ನಮಗೆ 1000 ರೂಪೀಸ್ ಹೇಳಿದ್ರು. ನಾವು ಲಾಸ್ಟ್ 350 ಕೊಟ್ಟು 6 ಶಾಲ್ ತೊಗೊಂಡಿವಿ ಎಲ್ಲರೂ ಒಂದೊಂದು ನೋಡಿ. ಇಲ್ಲಿ ಬಾರ್ಗೇನಿಂಗ್ ಮಾಡಿ ಬಂದು ತಗೊಂಡು ಹೋಗಿ ಮೆಮೊರೀಸ್ ಇರುತ್ತೆ ನಿಮಗೂ. ಇಲ್ಲಿಂದ ಹೋಗೋ ಟೈಮ್ ಇವಾಗ ಬನ್ನಿ. ನೆಕ್ಸ್ಟು ಇಲ್ಲಿಂದ ರೂಮಿಗೆ ಹೋಗಿ ರೂಮಲ್ಲಿ ಎಲ್ಲ ಲಗೇಜ್ ತಗೊಂಡು ಗಾಡಿನ ಲೋಡ್ ಮಾಡಿಕೊಂಡು ಅಲ್ಲಿಂದ ಸೀದಾ ಜೋಜಿಲ ಪಾಸಿಗೆ ಹೋಗೋಣ ಬನ್ನಿ. ಆಯ್ತು ವಯಸ್ಸು ಎಲ್ಲ ದಾಲ್ಡೆಡ್ಡು ಮುಗೀತು. ಬೋಟಿಂಗ್ ಎಲ್ಲ ಮಾಡಿದ್ವಿ. ಏನು ತಗೊಂಡಿವಿ. ಇವಾಗ ರೂಮಿಗೆ ಹೋಗೋಣ ಬನ್ನಿ. ರೂಮಿಗೆ ಹೋಗಿ ಎಲ್ಲ ಲಗೇಜ್ ತಗೊಂಡು ಟುವಾರ್ಡ್ಸ್ ಜೋಜಿಲಾ. ತೆಗೆ ಜಲ್ದಿ ಗಾಡಿ ತೆಗೆ. ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನೀವು ಏನೇ ಇಲ್ಲಿ ಮಾಡಬೇಕಂತಿದ್ರೆ ಮಾರ್ನಿಂಗ್ ಜಲ್ದಿನೇ ಬನ್ನಿ. ನಾವು ಬಂದಿದ್ವಲ್ಲ 7:30 ಹಂಗೆ ಬಂದುಬಿಡಿ, ಎಲ್ಲ ಆಗುತ್ತೆ. ಜಲ್ದಿ ಬಂದರೆ ಎಲ್ಲ ಆಗುತ್ತೆ. ಇವಾಗ ನೋಡಿ 11:30 12 ಅಂದರೆ ಮುಗಿಸ್ಕೊಂಡು ನಾವು ವಾಪಸ್ ರಿಟರ್ನ್ ಹೋಗ್ತಿದ್ವಿ. ಇವಾಗ ಮತ್ತಿನ್ನ ಟೈಮ್ ಆದರೆ ಇನ್ನೂ ಜಾಸ್ತಿ ಆಗುತ್ತೆ. ಟೂರಿಸ್ಟ್ ಜಾಸ್ತಿ ಆಗ್ಬಿಡ್ತಾರೆ ಅದರಿಂದ. ಗೈಸ್ ಇಲ್ಲಿ ರೇವಂತ್ ನನ್ನ ಗಾಡಿದು ಡಿಸ್ಕ್ ಬ್ರೇಕ್ ಸ್ವಲ್ಪ ಫುಲ್ ಹೀಟಾಗಿ ಟೈಟ್ ಆಗಿಬಿಟ್ಟಿದೆ, ಗಾಲಿ ತಿರುಗಾಡ್ಲಾರ್ದಂಗೆ. ಬನ್ನಿ ಇವಾಗ ರೆಡಿ ಮಾಡಿದ್ದೀವಿ. ಉದರ್ ದಾಲ್ನ ಓನೇ ಪಿಚ್ಚ ಮಾರ್ನ ಜರ ನೋಡ್ರಿ. ಆಗಲ್ಲ ಇಲ್ಲೇ ರೆಡಿ ಆಗ್ಬಿಟ್ಟ ಗೈಸ್. ಥರ್ಮಲ್ ಹಾಕ್ಯಂದು ನೋಡ್ರಿ, ಥರ್ಮಲ್ ನೋಡ್ರಿ ಗೈಸ್. ಇನ್ನು ಇಲ್ಲಿ ಮುಕ್ಕಳಾರಂಗೆ ಬಿಸಲೈತಿ ಗೈಸ್ ನೋಡ್ರಿ. ಏನಲ್ಲಿ ಗೈಸ್ ಇಲ್ಲಿಂದ ಚೆಕ್ಔಟ್ ಮಾಡೋ ಟೈಮ್ ಬಂತು. ಎಲ್ಲ ಬೈಕೆಲ್ಲ ಮತ್ತೆ ಲೋಡ್ ಮಾಡ್ಕೊಂಡಿವಿ ಎಲ್ಲ ನೋಡಿ. ಈಗಾಗಲೇ ಟೈಮ್ ಬಂದು 1:42 ಆಗಿದೆ. ಇದೆ ನೋಡಿ ಸ್ಟೇ ಚೆನ್ನಾಗಿದೆ ಗಾಯ್ಸ್. ಸ್ಟೇ ಎಲ್ಲ ಮಸ್ತಿದೆ. ಅವರು ಓನರ್ಸು ನೋಡಿ ನಮ್ಮದು ಟೈಮ್ 2 ಗಂಟೆ ಆದ್ರೂ ಅವರು ಹೋಗ್ರಿ ಅಂತಿಲ್ಲ ನಮಗೆ. ಯಾಕಂದ್ರೆ ಆರಾಮಾಗಿ ಮುಗಿಸ್ಕೊಂಡು ಹೋಗಿ ಎಲ್ಲ ಅಂತ ಹೇಳಿದ್ದಾರೆ. ಚೆಕ್ಔಟ್ ಆಗಲಿಲ್ಲ ನಾವು ಜಲ್ದಿನ. ಈಗ ಆಯಿತು ಟೈಮ್ ಬಂತು ಚೆಕ್ಔಟ್ ಆಗೋ ಟೈಮ್. ಗಾಡಿ ಎಲ್ಲ ಲೋಡ್ ಆಗಿದೆ ನೋಡಿ, ಫುಲ್ ಲೋಡ್ ಆಗಿದೆ. ಒಂದು ಕಾಶ್ಮೀರಿ ವಿಂಟೇಜ್ ಹೋಮ್ ಸ್ಟೇ ಅಂತೇಳಿ ಒಳಗೂ ತೋರಿಸ್ಬಿಡ್ತೀನಿ ಒಂದು ಟೈಮ್ ನಿಮಗೆ. ಹಾಯ್ ಬೋಲೋ, ಹಾಯ್ ಕರೋ, ಹಾಯ್ ಕರೋ, ಹಾಯ್ ಕರೋ, ಹಾಯ್ ಕರೋ, ನೈ ಕರೇಗಿ. ಏನು ನೋಡಿ ಗೈಸ್, ಅವ್ರದ್ದು ಇಲ್ಲಿ ಕೆಳಗಡೆ ಮನೆ ಇರುತ್ತೆ, ನಮ್ಮದು ಮೇಲೆ ಹೋಗೋದು. दो जैकेट अभी ಮೇಲೆ ಹೋದ್ರೆ ನೋಡಿ
ಇಲ್ಲಿಂದ ಎಲ್ಲ ಕಾಣುತ್ತೆ. ಮುಗೀತು, ಇಲ್ಲಿಂದ ಚೆಕ್ಔಟ್ ಆಗ್ತಿದ್ದೀವಿ. ಎಲ್ಲ ಮುಗೀತು. ರೂಮ್ನಲ್ಲಿ ಏನು ಬಿಟ್ಟಿಲ್ಲಲ್ಲ, ಫೋನ್ ಒಂದು ಸ್ವಲ್ಪ ಚಾರ್ಜ್ ಇಟ್ಟಿದ್ವಿ ಅಷ್ಟೇ, ಮತ್ತೇನಿಲ್ಲ. ಬನ್ನಿ, ಹೈವೇದಲ್ಲಿ ಸಿಗ್ತೀನಿ ಹೋಗ್ತಾ ಬಾಯ್. ಬೋಲೋ, हेलो बोलो, क्या है आपका नाम, क्या है? खदीजा. दीदी बान का नाम? अमारा. क्या है तेरा नाम? अमारा है. ಮಾತಾಡೋಳ್ರಿ ಗೈಸ್ ಇವರು ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ಚಲೋ हमारे गाँव जाएंगे. नहीं तू आएगी? क्यों? इधर ही रहेगी क्या? हमारे गाँव चलेंगे ना? नहीं आना है? स्कूल जाती है? कितनी क्लास? हाँ, मुझे तो पता नहीं. UKG? FKG लिली. ओके ठीक है. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಅವರು. ಲೇ ಆತಿಲ್ಲಪ್ಪ. ಗೈಸ್ ಬಂದಾರೆ, ಅದ್ರ ಸಲುವಾಗಿ ಜಗಳ ಮಾಡಕತ್ತ ನೋಡಿ ಗೈಸ್. ಅವಂದ್ರಾಗ ಇವಂದ್ರಾಗ ಅವನಿಟ್ಟಗ ಅಂತೇಳಿ ಏನೇನು ಇಟ್ಟಗಂತ ನೋಡು. ಇವನ ಜೊತೆಗೆ ಒಟ್ಟು ಯಾವತ್ತು ಟ್ರಿಪ್ ಮಾಡಬೇಡ್ರಿ ಗೈಸ್. ಇವನ ಜೊತೆ ಮಾಡ್ದಾನ ಸತ್ತೋಕ್ಯಾರ ನೋಡ್ರಿ. ಈಗ ಹೇಳ್ಬಿಟ್ಟು ನಾನು ಒಟ್ಟ ತಂದಷ್ಟ ತಾನು ನೋಡ್ಕೊಂತಾನ ಗೈಸ್. ನೋಡ್ರಿ. थैंक यू भैया, सो मच. हाँ, ये अभी हो जाएगा कम से कम 2 महीने के बाद, अगस्त में खाने के बाद. ಫೈನಲಿ ಗೈಸ್ ಹೊರಡೋ ಟೈಮ್ ಬಂತು. ಇಲ್ಲಿಂದ ಟೈಮ್ 1:12 ಆಗಿದೆ ಆಗಲೇ. ಬನ್ನಿ ಹೋಗ್ತಾ ಮಾತಾಡ್ತೀನಿ ನಿಮ್ಮ ಜೊತೆ ನಾನು. बड़ी भाई हाँ बाय. ಊಟ ಮಾಡಕ್ಕೆ ನಿಲ್ಸಿದ್ದೀವಿ. ಯಾವ ಊರಿದೆ? ಪನ್ನೀರ್ ಮಸಾಲ, ದಾಲ್, ತವಾ ಚಪಾತಿ ಆ್ಯಂಡ್ ರೈಸ್. ಇಲ್ಲಿ ತಿಂದು ಇವಾಗ ಜೋಜಿಲಾ ಪಾಸ್ಗೆ ಹೋಗೋದು. ಜೋಜಿಲಾ ಪಾಸಲ್ಲಿ ಸ್ಟೇ ಇಲ್ಲ ರೈಸ್, ಅದರಿಂದ ಕಾರ್ಗಿಲಲ್ಲಿ ದ್ರಾಸಲ್ಲಿ ಹೋಗ್ಬೇಕಂತ ಇದೆ ಇವತ್ತು ಡೆಸ್ಟಿನೇಷನ್ನು. ನೋಡಿದೆ ಏನಾಗುತ್ತೆ ಅಂತೇಳಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ರೈಸ್ ಇಲ್ಲೊಬ್ಬರು ರೈಡರ್ ಇದ್ದಾರೆ. ಇವರು ತೆಲಂಗಾಣದಿಂದ ಮುಂದೆ ಇವರು ಲೇ ಲಡಾಖ್ನಲ್ಲೇ ಇರ್ತಾರಂತೆ. ಇವಾಗ ಇಲ್ಲಿಂದ ಡೆಲ್ಲಿ ಹೋಗ್ತಾರಂತೆ. ಡೆಲ್ಲಿಯಲ್ಲಿದ್ದು ಮತ್ತೆ ಸಿಕ್ಕಿಂ ನೇಪಾಲ್ ಟ್ರಿಪ್ಪಿಗೆ ಹೊಂಟಿದ್ದಾರೆ. ಸಿಕ್ಕಿಂಗೆ ನೇಪಾಲ್ಗೆ ನೋಡಿ ಗಾರ್ಸ್ ಅದು. ಹಾಂ यार मैं कर्नाटक आया था, मेरा पूरा ट्रिप इधर ही है. जेपी नगर से स्टार्ट करा मैंने. भाई ठीक है ना, आराम से जाना. ओके, थैंक यू भाई, थैंक यू सो मच. ठीक है ब्रो. ನೋಡಿ ಗೈಸ್ ठीक है भाई, ಬಾಯ್. ನೋಡಿ ಗೈಸ್ ಅವರು ಮತ್ತೆ ಸೋಲೋ ರೈಡ್ ಗೈಸ್, ಅವರು ಸೋಲೋ ರೈಡ್ ಎಲ್ಲಿಂದ ಸುಳ್ಳ ಬಿಡಿಸಿದ್ರಿ ಅಂತ ಸೌಂಡ್ ಮಾಡ್ಕೊಂತ ನೋಡಿ. ಇಲ್ಲಿ ಏನು ಸಖತ್ತಾಗಿದೆ ಗೊತ್ತಾ. ಫೈನಲಿ ನಮ್ಮದು ಫಸ್ಟ್ ಪಾಸ್ ಇದು ಜೋಜಿಲಾ ರೀಚ್ ಆದ್ವಿ ಎಲ್ಲ ಬಾಯ್ಸು. ನೋಡಿ ಹೆಂಗಿದೆ ನೋಡಿ ಇದು.
ನಮ್ಮ ಡಾರ್ಲಿಂಗ್ ಫಸ್ಟ್ ಪಾಯಿಂಟ್ ರೀಚ್ ಆಗ್ಬಿಡ್ತು. ಇದೇ ನಮ್ಮದು ಇವತ್ತಿನ ಸ್ಟೇ ಗೈಸ್. ನೋಡಿ ಇಷ್ಟು ದೊಡ್ಡದಿದೆ, ಆರಾಮ್ ಟೆನ್ಷನ್ ಇಲ್ಲಾರ್ದಂಗೆ ಇರ್ತೀವಿ. ಮತ್ತು ಇಲ್ಲಿಂದ ಮಾರ್ನಿಂಗ್ ಸೀದಾ ಕಾರ್ಗಿಲ್ ಮೆಮೋರಿಯಲ್ ನೋಡಬೇಕು, ಮತ್ತು ಅಲ್ಲಿಂದ ಮ್ಯಾಗ್ನೆಟಿಕ್ ಹಿಲ್ಸ್ ನೋಡಬೇಕು. ಅದರಿಂದ ಮ್ಯಾಗ್ನೆಟಿಕ್ ಹಿಲ್ಸ್ ನೋಡಿದ ಮೇಲೆ ಸೀದಾ ಲದಾಖ್ ಎಲ್ಲ ನೋಡ್ಕೊಂಡು ಹೋಗೋದಾಗ. ನಾಳೆ ಲದಾಖ್ ಡೈರೆಕ್ಟ್ ಸ್ಟೇ ಇದೆ. ಅದು ಇಷ್ಟೊತ್ತಿಗೆಲ್ಲ ಲದಾಖ್ನಾಗ ಇದ್ದುಬಿಡ್ತೀವಿ, ಮತ್ತೇನು ಟೆನ್ಷನ್ ಇಲ್ಲ. ಬನ್ನಿ ಇವಾಗ ನಮ್ಮದು ಸ್ಟೇ ತೋರಿಸ್ತೀನಿ. ಊಟ ಮಾಡೋದು ಫಸ್ಟ್. ಊಟ ಬಂದಿದೆ, ಏನೇನು ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ನಮ್ಮ ಬಾಯ್ಸ್ ಎಲ್ಲ ಊಟ ರೆಡಿ ಮಾಡಿದ್ದಾರೆ. ಯಾವುದ್ಯಾವುದು ಇಲ್ಲೆಲ್ಲ ಪ್ಯೂರ್ ವೆಜಿಟೇರಿಯನ್ ಅಂತೆ. ಪ್ಯೂರ್ ವೆಜಿಟೇರಿಯನ್ ಎಗ್ಗಿದೆ ಬ್ರೋ, ಎಗ್ಗಿದೆ. ನಮ್ಮ ರೋಹಿತ್ ಬಾಯ್ ನೋಡಿ ಅವರು. ಬ್ರೋ ಹೆಂಗೆ ಅನಿಸ್ತಿದೆ ಬ್ರೋ? ಥಂಡಿ ಆಗ್ತಿದೆನಾ? ಏನಿಲ್ಲ ಅವ್ರು ಕನ್ಫ್ಯೂಸ್ನಾಗಿದ್ದಾರೆ ಅಂದರು. ಇಲ್ಲಿ ನೋಡಿ 4 ಡಿಗ್ರಿ ಸೆಲ್ಸಿಯಸ್ ಇದೆ. ರಾತ್ರಿ ಮೇ ಬಿ ಮೈನಸ್ನಾಗ ಹೋಗ್ಬೋದು, ಇಲ್ಲ ಪ್ಲಸ್ನಾಗ ಇರ್ಬೋದು. ಥಂಡಿ ಅಂತೂ ಏನು ಅಷ್ಟು ಹಸ್ತಿಲ್ಲ. ಓಕೆ ನಮಗಂತೂ ಏನು ಫೀಲ್ ಆಗ್ತಿಲ್ಲ, ನಾರ್ಮಲ್ ಅನ್ನಿಸ್ತಿದೆ. ನಮ್ಮ ರೇವಂತ್ ಅಣ್ಣ ಅಂತರೂ ತೆಲಿಕ್ಕಿ ಕಟ್ಕೊಂಬಿಟ್ಟನ್ ಗೈಸ್, ಆಗಲ್ಲ ಥಂಡಿ ಹತ್ಬಾರ್ದು ಅಂತೇಳಿ. ನಮ್ದು ಊಟ ನೋಡಿ ಇವತ್ತಿಂದು ಎಗ್ ಮಸಾಲ ಮತ್ತು ವೆಜ್ ಕರಿ, ಆಲೂ ಮತ್ತು ರೈಸ್, ಇಲ್ಲಿ ಎಲ್ಲ ರೊಟ್ಟಿ, ಇಷ್ಟೆಲ್ಲ ಬಂದಿದೆ. ನಿಮ್ಗೆ ಉಂಟು ಆಮೇಲೆ ತೋರಿಸ್ತೀನಿ ನಾನು. ಬನ್ನಿ ಗೈಸ್, ಊಟ ಮಾಡೋದೆ. ಊಟ ಮಾಡಿ ಇವತ್ತಿಲ್ಲೇ ಸ್ಟೇ ಮಾಡಿ ನಾಳೆ ಚೆಕ್ಔಟ್ ಆಗಿ ಸೀದಾ ಲಡಾಖ್ ಕಡೆ ಹೋಗೋದು.